ಗುಜರಾತಲ್ಲಿ ಅನಾಮಧೇಯ ಪಕ್ಷಗಳಿಗೆ 4,300 ಕೋಟಿ ರೂಪಾಯಿ ದೇಣಿಗೆ ಎಲ್ಲಿಂದ ಬಂತು? 10 ರಾಜಕೀಯ ಪಕ್ಷಗಳು ಕಳೆದ 5 ವರ್ಷಗಳಲ್ಲಿ ಕೋಟಿ ರೂಪಾಯಿ ದೇಣಿಗೆಯನ್ನು ಪಡೆದಿರುವ ಬಗ್ಗೆ ಮಾಹಿತಿ. ಈ ದೊಡ್ಡ ವ್ಯತ್ಯಾಸ ಗಂಭೀರ ಅನುಮಾನಗಳಿಗೆ ಕಾರಣ ಆಗಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಗುಜರಾತ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕೆಲವು ಅನಾಮಧೇಯ ರಾಜಕೀಯ ಪಕ್ಷಗಳು ಕಳೆದ 5 ವರ್ಷಗಳಲ್ಲಿ 4,300 ಕೋಟಿ ರೂಪಾಯಿಗಳಷ್ಟು ದೇಣಿಗೆಯನ್ನ ಸಂಗ್ರಹಿಸಿರೋ ಬಗ್ಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಈ ದೊಡ್ಡ ಮೊತ್ತದ ಹಣದ ಮೂಲ, ಆ ಪಕ್ಷಗಳ ಆಡಳಿತಗಾರರು ಮತ್ತು ಈ ಹಣದ ಬಳಕೆಯ ಬಗ್ಗೆ ಅವರು ತೀಕ್ಷ್ಣವಾಗಿ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಉಲ್ಲೇಖಿಸಿರೋ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಕಾರ್ಯವೈಖರಿಯನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಹಿಂದಿ ಮಾಧ್ಯಮವೊಂದರ ವರದಿಯನ್ನ ಉಲ್ಲೇಖಿಸಿರೋ ರಾಹುಲ್ ಗಾಂಧಿ ಗುಜರಾತ್ನ 10 ಅನಾಮಧೇಯ ರಾಜಕೀಯ ಪಕ್ಷಗಳು ಕಳೆದ 5 ವರ್ಷಗಳಲ್ಲಿ 4,300 ಕೋಟಿ ರೂಪಾಯಿಗಳಷ್ಟು ದೇಣಿಗೆನ ಸಂಗ್ರಹಿಸಿದೆ ಅಂತ ಆರೋಪಿಸಿದ್ದಾರೆ. ಆದರೆ ಆಶ್ಚರ್ಯಕರವಾಗಿ ಈ ಪಕ್ಷಗಳು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ವೆಚ್ಚದ ವರದಿಯಲ್ಲಿ ಕೇವಲ 39 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿರುವುದಾಗಿ ತೋರಿಸಿದೆ. ಆದಾಗ್ಯೂ ಇದೇ ಪಕ್ಷಗಳ ಆಡಿಟ್ ವರದಿಯಲ್ಲಿ 3,500 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಿರುವುದಾಗಿ ದಾಖಲಾಗಿದೆ. ಸೊ ಈ ದೊಡ್ಡ ವ್ಯತ್ಯಾಸ ಗಂಭೀರ ಅನುಮಾನಗಳಿಗೆ ಕಾರಣ ಆಗಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಈ 4,300 ಕೋಟಿ ರೂಪಾಯಿಗಳ ಮೂಲ ಯಾವುದು? ಈ ಪಕ್ಷಗಳನ್ನ ಯಾರು ನಡೆಸ್ತಿದ್ದಾರೆ? ಈ ಹಣ ಎಲ್ಲಿಗೆ ಹೋಗಿದೆ? ಈ ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಎಕ್ಸ್ ನಲ್ಲಿ ಪ್ರಕಟಿಸಿದ ಒಂದು ಪೋಸ್ಟ್ ನಲ್ಲಿ ಎತ್ತಿದ್ದಾರೆ. ಸೊ ಚುನಾವಣಾ ಆಯೋಗದ ಮೇಲೆ ಒತ್ತಡ ಹೇರಿದ್ದು ಈ ವಿಷಯದ ಬಗ್ಗೆ ತನಿಖೆ ನಡೆಸೋದಾ ಅಂತ ಪ್ರಶ್ನಿಸಿದ್ದಾರೆ. ಚುನಾವಣಾ ಆಯೋಗ ಈ ಬಗ್ಗೆ ತನಿಖೆ ನಡೆಸತ್ತಾ ಅಥವಾ ಇಲ್ಲಿಯೂ ಅಫಿಡವಿಟ್ ಕೇಳತ್ತಾ ಅಥವಾ ಈ ದತ್ತಾಂಶವನ್ನ ಮರೆಮಾಚೋಕೆ ಕಾನೂನನ್ನೇ ಬದಲಾಯಿಸತ್ತಾ ಅಂತ ಲೇವಡಿ ಮಾಡಿದ್ದಾರೆ. ಸೊ ಈ ಪಕ್ಷಗಳ ಚುನಾವಣಾ ಭಾಗವಹಿಸುವಿಕೆಯು ಗಮನಾರ್ಹವಾಗಿ ಕಡಿಮೆ ಇದೆ. 2009 ಮತ್ತು 2024 ಲೋಕಸಭಾ ಚುನಾವಣೆ ಹಾಗೂ 2022 ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಈ 10 ಪಕ್ಷಗಳು ಒಟ್ಟಾರೆಯಾಗಿ ಕೇವಲ 43 ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿದೆ. ಈ ಅಭ್ಯರ್ಥಿಗಳು ಒಟ್ಟಾರೆಯಾಗಿ ಗಳಿಸಿದ ಮತಗಳ ಸಂಖ್ಯೆ ಕೇವಲ 54,069. ಸೊ ಇಷ್ಟೊಂದು ಕಡಿಮೆ ಚುನಾವಣಾ ಚಟುವಟಿಕೆಯ ಹೊರತಾಗಿಯೂ ಈ ಪಕ್ಷಗಳು ದೊಡ್ಡ ಮೊತ್ತದ ದೇಣಿಗೆಯನ್ನು ಸಂಗ್ರಹಿಸಿರೋದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿರೋದು. ಸೊ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಕಾರ್ಯವೈಖರಿಯನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ಈ ಅನಾಮಧೇಯ ಪಕ್ಷಗಳ ದೇಣಿಗೆ ಮತ್ತು ಖರ್ಚಿನ ದಾಖಲೆಗಳಲ್ಲಿನ ಅಸಮಂಜಸತೆಯ ಬಗ್ಗೆ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಸೊ ಚುನಾವಣಾ ಆಯೋಗ ಈ ವಿಷಯದಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಒತ್ತಿ ಹೇಳಿದ್ದಾರೆ. ಸೊ ಈ ಆರೋಪಗಳಿಗೆ ಪ್ರತಿಕ್ರಿಯೆಯಾಗಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಹುಲ್ ಗಾಂಧಿ ಅವರ ಆರೋಪಗಳನ್ನ ಆಧಾರರಹಿತ ಮತ್ತು ಸಂವಿಧಾನಕ್ಕೆ ಅವಮಾನ ಅಂತ ಬಣ್ಣಿಸಿದ್ರು. ಸೊ ಈ ವಿವಾದ ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ದೇಣಿಗೆಗಳ ಸುತ್ತಲಿನ ದೊಡ್ಡ ಚರ್ಚೆಯ ಭಾಗ ಆಗಿದೆ. ಸುಪ್ರೀಂ ಕೋರ್ಟ್ನ ಆದೇಶದ ನಂತರ ಚುನಾವಣಾ ಆಯೋಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಪಡೆದಂತಹ ಚುನಾವಣಾ ಬಾಂಡ್ಗಳ ಡೇಟಾವನ್ನ 2024ರಲ್ಲಿ ಬಹಿರಂಗಪಡಿಸಿತ್ತು. ಈ ಡೇಟಾದಲ್ಲಿ ಏಪ್ರಿಲ್ 12, 2019ರಿಂದ ಫೆಬ್ರವರಿ 15, 2024ರವರೆಗೆ 22,217 ಬಾಂಡ್ಗಳನ್ನ ಖರೀದಿಸಲಾಗಿದೆ ಅಂತ ತಿಳಿದು ಬಂದಿದೆ. ಆದರೆ ಸುಪ್ರೀಂ ಕೋರ್ಟ್ ಈ ಡೇಟಾವನ್ನ ಅಪೂರ್ಣ ಅಂತ ಗುರುತಿಸಿದ್ದು SBI ಎಲ್ಲಾ ವಿವರಗಳನ್ನ ಬಹಿರಂಗಪಡಿಸಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿತ್ತು. ಸೊ ಚುನಾವಣಾ ಆಯೋಗ 2019ರ ನಂತರ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸದ 334 ನೋಂದಾಯಿತ ಮಾನ್ಯರಹಿತ ರಾಜಕೀಯ ಪಕ್ಷಗಳನ್ನ ರದ್ದುಗೊಳಿಸಿದೆ ಅಂತ 2025ರ ಆಗಸ್ಟ್ ನಲ್ಲಿ ಘೋಷಣೆ ಮಾಡುತ್ತೆ. ಸೊ ಈ ಪಕ್ಷಗಳ ಕಚೇರಿಗಳನ್ನ ಭೌತಿಕವಾಗಿ ಪತ್ತೆ ಹಚ್ಚೋಕೆ ಸಾಧ್ಯ ಆಗಿಲ್ಲ. ಇದು ಈ ರೀತಿಯ ಪಕ್ಷಗಳ ಸುತ್ತಲಿನ ಅನುಮಾನಗಳನ್ನ ಈಗ ಇನ್ನಷ್ಟು ಗಾಢ ಮಾಡಿದೆ. ಗುಜರಾತ್ನ ಅನಾಮಧೇಯ ರಾಜಕೀಯ ಪಕ್ಷಗಳಿಗೆ ಸಂಗ್ರಹ ಆಗಿರುವ 4,300 ಕೋಟಿ ರೂಪಾಯಿಗಳ ದೇಣಿಗೆಯ ವಿಷಯ ಭಾರತೀಯ ರಾಜಕೀಯದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯ ಕೊರತೆ ಇದೆ ಅನ್ನೋ ಗಂಭೀರ ಪ್ರಶ್ನೆಗಳನ್ನ ಎತ್ತುತ್ತೆ. ಸೊ ರಾಹುಲ್ ಗಾಂಧಿಯ ಆರೋಪಗಳು ಚುನಾವಣಾ ಆಯೋಗದ ಕಾರ್ಯವೈಖರಿ ಮೇಲೆ ಒತ್ತಡವನ್ನ ಹೆಚ್ಚಿದೆ ಮತ್ತು ಈ ವಿಷಯದ ಬಗ್ಗೆ ಸಮಗ್ರ ತನಿಖೆಯ ಅಗತ್ಯ ಕೂಡ ಇದೆ. ಈ ಪಕ್ಷಗಳ ಕಡಿಮೆ ಚಟುವಟಿಕೆ, ದೊಡ್ಡ ಮೊತ್ತದ ದೇಣಿಗೆ, ಖರ್ಚಿನ ದಾಖಲೆಗಳಿನ ಅಸಮಂಜಸತೆ, ರಾಜಕೀಯ ದೇಣಿಗೆಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯಲ್ಲಿ ಸುಧಾರಣೆಯ ಅಗತ್ಯವನ್ನು ಒತ್ತಿ ಹೇಳುತ್ತೆ. ಇನ್ನು ಕೋಟಿಗಟ್ಟಲೆ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈ ಹಿಂದೆ ಚುನಾವಣಾ ಬಾಂಡ್ ಅನ್ನೋದು ಭ್ರಷ್ಟಾಚಾರವನ್ನ ಲೀಗಲೈಸ್ ಮಾಡಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅದೇ ರೀತಿಯಲ್ಲಿ ಈ ಪ್ರಕರಣ ಕೂಡ ನಡೆದಿರೋ ಅನುಮಾನ ಇದೆ. ಇನ್ನು ನಾ ಖಾವುಂಗ ನಾ ಖಾನೆ ದುಂಗ ಅಂತ ಹೇಳೋ ಮೋದಿ ಈ ಬಗ್ಗೆ ತನಿಖೆಗೆ ಅವಕಾಶ ಮಾಡಿಕೊಡ್ತಾರಾ? ಕಾದು ನೋಡ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.